ನೇಪಾಳದಲ್ಲಿ ಭೀಕರ ಪ್ರವಾಹಕ್ಕೆ ಅಲ್ಲೋಲ ಕಲ್ಲೋಲವಾಗಿದೆ. ಅಲ್ಲಿ ಪ್ರವಾಹದಲ್ಲಿ ಲಾಭ ಪಡೆಯುವುದಕ್ಕೆ ಕೆಲವು ಜನ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ಅನಾಹುತಗಳಾದಾಗ ಅದರ ಲಾಭ ಪಡ್ಕೊಳ್ಳೋಕ್ಕೆ ಕೆಲವು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ನಿಮ್ಗೆ ಎಲ್ಲ ಕಡೆಗಳಲ್ಲೂ ಸಿಗ್ತಾರೆ. ಯಾವುದೋ ಒಂದು ಬಸ್ ಆಕ್ಸಿಡೆಂಟ್ ಆದಾಗಲೂ ಕೂಡ ಜನ ಯಾರಾದರೂ ಪ್ರಾಣ ಉಳಿಸ್ಬೇಕು ಅಂತ ಟ್ರೈ ಮಾಡೋರು ಕೆಲವರು ಇದ್ದರೆ, ಸತ್ತು ಹೋಗಿದ್ರೆ ಅವ್ರ ಆಭರಣ ಕದ್ದುಕೊಳ್ಳೋಣ, ಹಣ ಸಿಕ್ಕರೆ ಹಣ ಕದಿಯೋಣ ಅಂಥೇಳಿ ಅದನ್ನು ಮಾಡೋರು ಇರ್ತಾರೆ. ಹೆಣದ ಆಭರಣವನ್ನು ಕೂಡ ಕೆಲವರಲ್ಲಿ ಬಿಡ್ತಾ ಇಲ್ಲ. ಶವದ ಮೈ ಮೇಲಿದ್ದಂಥ ಆಭರಣಗಳನ್ನು ದೋಚ್ತಾ ಇದ್ದಾರೆ ಕೆಲವರಿಗೆ. ಆ ಶವ ಸಿಕ್ಕರೆ ನಾವು ಸಂಸ್ಕಾರ ಮಾಡ್ಕೊಳ್ತೀವಿ, ಆ ಮನುಷ್ಯನೊಂದಿಗೆ ತುಂಬ ಸೆಂಟಿಮೆಂಟ್ ಇರುತ್ತೆ, ಭಾವನೆಗಳಿರ್ತವೆ. ಆದರೆ ಕೆಲವರು ನೋಡಿ, ಅಲ್ಲಿ ಡೆಡ್ ಬಾಡಿ ಸಿಕ್ಕರೆ ಅವ್ರದ್ದಲ್ಲಿ ನಮಗೆ ಓಲೆ ಸಿಗುತ್ತಾ, ಚೈನ್ ಸಿಗುತ್ತಾ, ಸರ ಸಿಗುತ್ತಾ, ಕೈಗಾದವ್ರ ಬಳೆ ಸಿಗುತ್ತಾ, ಉಂಗುರ ಸಿಗುತ್ತಾ ಅಂಥೇಳಿ ನೋಡಿಕೊಂಡು ಕಿವಿಯೋಲೆ, ಮಹಿಳೆಯ ಕಿವಿಯೋಲೆಯನ್ನು ಇಲ್ಲಿ ಕೆಲವರು ಕಳವು ಮಾಡ್ತಾ ಇದ್ದಾರೆ. ಮೃತದೇಹದಿಂದ ಕಿವಿಯೋಲೆ ಕದ್ದಂತಹ ಕಳ್ಳರಿಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಕೂಡ. ಕದಿತಾ ಇರ್ತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ.